ಸ್ನೇಹಿತರೆ, ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲಲ್ಲಿ ಅರೆಸ್ಟ್ ಮಾಡಿದ ವ್ಯಕ್ತಿ ಇವನೇ ನೋಡಿ. ಮಂಜ ಅಲಿಯಾಸ್ ಹೊಟ್ಟೆ ಮಂಜ. 40 ವರ್ಷದ ಈ ಮಂಜ ವಿಶ್ವಕರ್ಮ ಜನಾಂಗದವನಾಗಿರ್ತಾನೆ. ಇವನು ಬೆಂಗಳೂರು ಗ್ರಾಮಾಂತರ ಹೆಸರುಘಟ್ಟ ಹೋಬಳಿಯಲ್ಲಿ ತರಕಾರಿ ವ್ಯಾಪಾರ ಮಾಡ್ಕೊಂಡಿರ್ತಾನೆ. ಇವನ್ ಟಾರ್ಗೆಟ್ ಬರೀ ಏಜ್ ಆಗಿರೋ, ವಯಸ್ಸಾಗಿರೋ ಹೆಂಗಸರುಗಳಿಗೆ ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಕ್ ಹತ್ರ ವೃದ್ಧಾಪ್ಯ ವೇತನ ಮತ್ತು ಪೆನ್ಷನ್ ಕೊಡಿಸುವುದಾಗಿ ನಂಬಿಸಿ ಅವರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ತಗೊಂಡು ಇದನ್ನ ಜೆರಾಕ್ಸ್ ಮಾಡಿಸ್ಬೇಕು ಅಂದ್ಬಿಟ್ಟು ಕರ್ಕೊಂಡೋಗೋ ಮಧ್ಯದಲ್ಲಿ ನೀವು ಹಾಕಿರೋ ಒಡವೆ ಏನಾದರೂ ಬ್ಯಾಂಕವರು, ಪೋಸ್ಟ್ ಆಫೀಸರ್ ನೋಡಿದ್ರೆ ಪೆನ್ಷನ್ನು ಮತ್ತು ವೃದ್ಧಾಪ್ಯ ವೇತನ ಬರೋದಿಲ್ಲ, ಬಿಚ್ಚಿಡಿ ಅಂತ ಹೇಳೋದು. ಅವರೇನ ಬಿಚ್ಚಿಡ್ಲಿಲ್ಲ ಅಂದರೆ ಬಲವಂತವಾಗಿ ಬಿಚ್ಚಿಟ್ಬಿಟ್ಟು ಕಿತ್ಕೊಂಡು ಹೋಗೋದು ಇವನ ಪ್ರವೃತ್ತಿ ಆಗಿರುತ್ತೆ. ಕೊರಟಗೆರೆ, ಹೆಬ್ಬೂರು, ಮಧುಗಿರಿ, ಕೊಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಈ ಆರೋಪಿನ ಹೇಗೆ ಪತ್ತೆ ಆಗಿದ್ದು ಅಂದರೆ, ದಿನಾಂಕ 26/2024ರಂದು ಕೊರಟಗೆರೆ ಟೌನ್ DCC ಬ್ಯಾಂಕ್ ಹತ್ರ ಒಂದು ಘಟನೆ ಸಂಭವಿಸಿರುತ್ತೆ. ನಂತರ ಆ ಆರೋಪಿಯನ್ನು ಬೆನ್ನಟ್ಟಿದ ಪೊಲೀಸರು CC ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಆರೋಪಿಯಾದ ಹೊಟ್ಟೆ ಮಂಜ ದಾಬಾಸ್ಪೇಟೆ, ನೆಲಮಂಗಲ ಮೂಲಕ ಬೆಂಗಳೂರು ತಲುಪಿರ್ತಾನೆ. ಆರೋಪಿ ಪತ್ತೆಗಾಗಿ ಅವನು ಬಳಸಿದ್ದ ವಾಹನ ನಂಬರನ್ನು ಅಲರ್ಟ್ ವಾರ್ನಿಂಗ್ ಸೆಂಟರ್ಗೆ ನಮೂದಿಸಿರ್ತಾರೆ. ಅಲರ್ಟ್ ವಾರ್ನಿಂಗ್ ಸೆಂಟರ್ನ ಇಂಜಿನಿಯರ್ ಆಗಿರೋಂಥ ಅಶೋಕ್ ರವರ ಸಹಕಾರದೊಂದಿಗೆ ಸುಮಾರು 1 ತಿಂಗಳಿಂದ ಸದಾಶಿವನಗರ ಮತ್ತು MS ರಾಮಯ್ಯ ಆಸ್ಪತ್ರೆ ಹತ್ರ ಓಡಾಡುವ ಸುಳಿವು ಕೊಟ್ಟಿರ್ತಾರೆ. ಸುಳಿವು ಕೊಟ್ಟಾಗ ಕೊರಟಗೆರೆ ಪೊಲೀಸ್ ಠಾಣೆ ಸಿಬ್ಬಂದಿ ದೊಡ್ಡಲಿಂಗಯ್ಯರವರಿಗೆ ಕಮಾಂಡೋ ಸೆಂಟರ್ ಒಂದು ಮಾಹಿತಿ ನೀಡುತ್ತೆ. ಆ ಮಾಹಿತಿ ಮೇರೆಗೆ 6/8/2024ರಂದು ಸದಾಶಿವನಗರ ಟ್ರಾಫಿಕ್ ಜಂಕ್ಷನ್ ಬಳಿ ಆಸಾಮಿ ದ್ವಿಚಕ್ರ ವಾಹನದಲ್ಲಿ ಬರೋದನ್ನ ಗಮನಿಸಿದ ದೊಡ್ಡಲಿಂಗಯ್ಯವರು ಅಡ್ಡಗಟ್ಟಿದಾಗ ಅವನು ನಿಲ್ಲಿಸದೆ ಗಾಡಿನ ಮೂವ್ ಮಾಡ್ತಾನೆ. ಅವರು ಗಾಡಿನ ಹಿಡಿದು ಸುಮಾರು 20 ಮೀಟರ್ ಎಳೆದುಕೊಂಡು ಹೋಗುತ್ತೆ. ನಂತರ ಅಲ್ಲೇ ಇದ್ದ ಸದಾಶಿವನಗರ ಟ್ರಾಫಿಕ್ ಠಾಣಾ ಮಹಿಳಾ ASI ನಾಗಮ್ಮ ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿ ಶ್ರೀಧರ್ ಅವರ ಸಹಕಾರದೊಂದಿಗೆ ಆರೋಪಿಯನ್ನು ಬಂಧಿಸ್ತಾರೆ.